ಅವರಿಗೆ ನಮಸ್ತೆ. ನಿಮ್ಮ ಹೆಸರು? ನಾನು ಸೌಭಾಗ್ಯ ಅಂಥೇಳಿ. ನಾನು ನಿವೃತ್ತ ಶಿಕ್ಷಕಿ. ನನ್ನ ನಿವೃತ್ತಿಯಾಗಿ 12 ವರ್ಷಗಳಾಗಿದೆ. ಮೇಡಮ್, ಈಗ ಯಾವ ಸಂಘಟನೆಗಾಗಿ ಕೆಲಸ ಮಾಡ್ತಾ ನಾನು ಇದ್ದೀರಾ? ಭಾರತ ಜ್ಞಾನ ವಿಜ್ಞಾನ ಸಮಿತಿ ಅನ್ನೋ ಒಂದು ವಿಜ್ಞಾನ ಸಂಘಟನೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಯಾವುದ್ರ ಬಗ್ಗೆ? ನಮ್ಮ ಸಂಘಟನೆಯ ಉದ್ದೇಶ ವೈಜ್ಞಾನಿಕ ಮನೋಭಾವವನ್ನು ಜನತೆಯಲ್ಲಿ ಮೂಡಿಸುವುದು. ವಿಜ್ಞಾನ ಅಂತ ಹೇಳಿದ ತಕ್ಷಣವೇ ಜನಗಳಿಗೆ ಯಾವುದೋ ಒಂದು ಲ್ಯಾಬಲ್ಲಿ ಹೋಗಿ 2 ಟ್ಯೂಬನ್ನು ಹಿಡಿದು ಒಂದು ಹೊಸದನ್ನು ಸೃಷ್ಟಿ ಮಾಡುವಂಥದ್ದನ್ನು ವಿಜ್ಞಾನ ಅಂತ ಹೇಳ್ತಾರೆ. ಆದರೆ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಜನಸಾಮಾನ್ಯರಲ್ಲಿ ವಿಜ್ಞಾನವನ್ನು ಅಥವಾ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಅತ್ಯಂತ ಸರಳವಾದ ವೈಜ್ಞಾನಿಕ ವಿಷಯಗಳನ್ನು ಹೇಳುತ್ತೆ. ಉದಾಹರಣೆಗೆ, ಟಾಯ್ಲೆಟ್ಗೆ ಹೋಗಿ ಬಂದು ಸೋಪ್ ಹಚ್ಚಿ ಕೈ ತೊಳಿಬೇಕು, ಇದು ಕೂಡ ಒಂದು ವಿಜ್ಞಾನ ಅಂಥೇಳಿ ನಾವು ತಿಳ್ಕೊಳ್ತೀವಿ. ಮತ್ತು ಶುದ್ಧವಾದ ಕುಡಿಯೋ ನೀರನ್ನು ಕುಡಿಬೇಕು. ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ನಾವು ಕುಡಿಯೋ ನೀರಿನಲ್ಲಿ 60% ಕಾಯಿಲೆಗಳು ಬರ್ತದೆ. ಶುದ್ಧವಾದ ಕುಡಿಯೋ ನೀರನ್ನು ಕುಡಿಯೋದ್ರಿಂದ ಇಷ್ಟೂ ಕಾಯಿಲೆಗಳನ್ನು ವಾಸಿ ಮಾಡಬೇಕು. ಈ ಥರ ಅತ್ಯಂತ ಸರಳವಾದ ವಿಜ್ಞಾನದ ವಿಷಯಗಳನ್ನು ಜನಸಾಮಾನ್ಯರಲ್ಲಿ ಮತ್ತು ಇಂದಿನ ಯುವಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ಮೂಡಿಸುವ ಪ್ರಯತ್ನವನ್ನು ಭಾರತ ಜ್ಞಾನ ವಿಜ್ಞಾನ ಸಮಿತಿ ಹಮ್ಮಿಕೊಂಡಿದೆ. ಪ್ಲಾಸ್ಟಿಕ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಪ್ಲಾಸ್ಟಿಕ್ ಬಗ್ಗೆ ಅಂತ ಹೇಳಿದಾಗ ನಾನು ಇನ್ನೊಂದು ವಿಷಯ ಹೇಳೋದು ಮತ್ತೆ. ಈ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಇಡೀ ಭಾರತದ ಎಲ್ಲ ರಾಜ್ಯಗಳಲ್ಲೂ ಇದೆ. ಆದರೆ ಬೇರೆ ಬೇರೆ ಹೆಸರುಗಳನ್ನು ಹೊಂದಿದೆ. ಕೇರಳದಲ್ಲಿ ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ ಅನ್ನೋ ಹೆಸರಿನಲ್ಲಿದೆ. ಕರ್ನಾಟಕದಲ್ಲಿ ಭಾರತ ಜ್ಞಾನ ವಿಜ್ಞಾನ ಸಮಿತಿ, ತಮಿಳುನಾಡಲ್ಲಿ ತಮಿಳುನಾಡು ಸೈನ್ಸ್ ಫೋರಂ, ಆಂಧ್ರದಲ್ಲಿ ಆಂಧ್ರ ವಿಜ್ಞಾನ ಮಂಚ್, ಹಿಮಾಲಯದಲ್ಲಿ ಹಿಮಾಚಲ ವಿಜ್ಞಾನ ಮಂಚ್. ಹೀಗೆ ಆಯಾ ರಾಜ್ಯದಲ್ಲಿ ಬೇರೆ ಬೇರೆ ಹೆಸರುಗಳನ್ನು ಮಾಡಿದೆ. ಮತ್ತು ನಮ್ಮೆಲ್ಲರ ಉದ್ದೇಶ ಪ್ಲಾಸ್ಟಿಕ್ಕನ್ನು ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಬಳಕೆಯನ್ನು ಕಡಿಮೆ ಮಾಡಬೇಕು. ಮತ್ತು ಏನು 3 R's ಇದೆ ಅದನ್ನು ಅಳವಡಿಸ್ಕೋಬೇಕು. 3 R's ಅಂತ ಹೇಳಿದರೆ 3 Rಗಳು. ಮೊದಲನೇ R ರೆಡ್ಯೂಸ್, ನಾವು ಬಳಸುವ ಪ್ಲಾಸ್ಟಿಕ್ಕನ್ನು ಕಡಿಮೆ ಮಾಡಬೇಕು. ಎರಡನೇದು ರೀಯೂಸ್, ಪ್ಲಾಸ್ಟಿಕ್ಕನ್ನು ಮತ್ತೆ ಮತ್ತೆ ಬಳಸಬೇಕು. ಮತ್ತು ರೀಸೈಕಲ್, ನಾವು ಬಳಸಿ ಬಿಸಾಕಿದ ಪ್ಲಾಸ್ಟಿಕ್ಕನ್ನು ಮತ್ತೆ ಮರುಬಳಕೆಗೆ ಬೇಕಾಗುವಂತಹ ವಸ್ತುಗಳನ್ನು ತಯಾರಿಸಬೇಕು ಅಂಥೇಳಿ. ಮತ್ತು ಇದೆಲ್ಲದರ ಜೊತೆಗೆ ನಾವು ಪ್ಲಾಸ್ಟಿಕ್ಕನ್ನು ಅಲ್ಲಿ ಇಲ್ಲಿ ಎಸೆಯೋದ್ರ ಬದಲು ನಾವು ಮದುವೆ ಮನೆಗೆ ಹೋದಾಗ ನಮಗೆ ನೀರಿನ ಲೋಟ ಕೊಡ್ತಾರೆ, ಆ ನೀರಿನ ಬಾಟ್ಲು ಕೊಡ್ತಾರೆ. ಆ ಬಾಟ್ಲನ್ನು ನಾವು ತೊಗೊಂಬಂದು ಪ್ಲಾಸ್ಟಿಕ್ಕನ್ನು ಚಿಕ್ಕದಾಗಿ ಮಡಚಿ ಅದರಲ್ಲಿ ತುರುಕ್ತಾ ಬಂದರೆ ಅರ್ಧ ಲೀಟರ್ ನೀರಿನ ಬಾಟ್ಲಲ್ಲಿ ಕನಿಷ್ಠ 300ರಿಂದ 400 ಕವರ್ಗಳನ್ನು ತುಂಬಬಹುದು. ಇದನ್ನು ತುಂಬಿಟ್ರೆ ಏನಾಗುತ್ತೆ ಅಂಥೇಳಿ ನಿಮಗೆ ಅನ್ನಿಸ್ಬೋದು. ನಾವು ಅದಕ್ಕೆ ಒಂದು ಹೆಸರನ್ನು ಕೊಟ್ಟಿದ್ದೀವಿ, ಪ್ಲಾಸ್ಟಿಕ್ ಬಂಧನ ಪರಿಸರ ಸ್ಪಂದನ ಅಂಥೇಳಿ ಹೆಸರನ್ನು ಕೊಟ್ಟು ಈ ಪ್ಲಾಸ್ಟಿಕ್ಕನ್ನು ಬಾಟಲ್ನಲ್ಲಿ ಬಂಧಿಸೋವಂಥದ್ದು. ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಹೇಳಿದರೆ, ಆ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಟ್ರೀ ಗಾರ್ಡ್ಸ್ ಮಾಡ್ಬೋದು, ಕಾಂಪೌಂಡ್ ಮಾಡ್ಬೋದು. ನಿಮಗೆ ಗೊತ್ತಿರ್ಬೋದು, ಪತ್ರಿಕೆಗಳಲ್ಲಿ ಫೇಸ್ಬುಕ್ಕಲ್ಲಿ ನೋಡಿರ್ಬೋದು, ಅಸ್ಸಾಂನಲ್ಲಿ ಒಂದು ಸ್ಕೂಲ್ ರೂಮನ್ನೇ ಈ ಬಾಟ್ಲುಗಳಿಂದ ಕಟ್ಟಿದ್ದಾರೆ. ಹಾಗಾಗಿ ಈ ರೀತಿ ಪ್ಲಾಸ್ಟಿಕ್ ಬಳಕೆಯನ್ನು ಮತ್ತೆ ಮತ್ತೆ ರೀಸೈಕಲ್ ಮಾಡುವ ದಿಸೆಯಲ್ಲಿ ನಮ್ಮ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಮಾಡ್ತಾ ಇದೆ. ಮತ್ತು ನಾನು ಬೇಲೂರಿನಲ್ಲಿ ವಾಸಿಸ್ತಾ ಇದ್ದೀನಿ. ಮತ್ತು ಎಲ್ಲ ನಮ್ಮ ಅಂಗಡಿಗಳಲ್ಲಿ ನಾನು ಹೇಳ್ತಾ ಇರ್ತೀನಿ, ಪ್ಲಾಸ್ಟಿಕ್ ಕವರನ್ನು ಕೊಡಬೇಡಿ, ಅಂಗಡಿಗೆ ಬರುವಂಥವ್ರಿಗೆ ಕೈ ಚೀಲಗಳನ್ನು ತೊಗೊಂಡು ಬನ್ನಿ ಅಂತ ಹೇಳಿ ನಾನು ಹೇಳ್ತಾ ಇದ್ದಾಗ ಅನೇಕ ಜನ ಕೇಳ್ತಾರೆ, ಅನೇಕ ಜನ ಒಪ್ಪೋದಿಲ್ಲ. ಆದರೂ ಕೂಡ ಪ್ಲಾಸ್ಟಿಕ್ ಇಲ್ದಲೇ ನಾವು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಮಿತವಾಗಿ ಬಳಸಿದ್ದನ್ನು ಮತ್ತೆ ಮರುಬಳಕೆ ಮಾಡುವಂತಹ, ಪುನರ್ಬಳಕೆ ಮಾಡುವಂತಹ ವಿಧಾನವನ್ನು ನಮ್ಮ ಭಾರತ ಜ್ಞಾನ ವಿಜ್ಞಾನ ಸಮಿತಿ ವತಿಯಿಂದ ಹಮ್ಮಿಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.